ರಾಧಾ ಕಲ್ಯಾಣ ಸೀರಿಯಲ್ನ ರಾಧಿಕಾ ಪಾತ್ರದ ಮೂಲಕ ನಿಮ್ಮನ್ನೆಲ್ಲ ರಂಜಿಸಿದಂತಹ ಕೃತಿಕಾ ರವೀಂದ್ರ ಅವರು ಇದೀಗ ಸನ್ನುದಯದಲ್ಲಿ ಗೆಳತಿ ಗಾಯತ್ರಿ ಸೀರಿಯಲ್ ಮೂಲಕ ಮತ್ತೊಮ್ಮೆ ನಿಮ್ಮನ್ನ ರಂಜಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಈಗ ಅವರು ನಮ್ ಜೊತೆ ಇದ್ದಾರೆ. ಬನ್ನಿ ಅವರ ಪಾತ್ರದ ಬಗ್ಗೆ, ಈ ಒಂದು ಸೀರಿಯಲ್ ಬಗ್ಗೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಸೊ ರಾಧಾ ಕಲ್ಯಾಣ, ರಾಧಿಕಾ ಅನ್ನೋ ಪಾತ್ರ ಈಗಲೂ ನಾವು ಹಾಗೆ ನಿಮ್ಮನ್ನ ಗುರುತಿಸೋದು. ಕೃತಿಕಾ ಅನ್ನೋದಕ್ಕಿಂತ ರಾಧಿಕಾ ಅನ್ನೋದೇ ಜಾಸ್ತಿ. ಸೊ ಅಷ್ಟು ಇಂಪ್ಯಾಕ್ಟ್ ಆದಂತಹ ಧಾರಾವಾಹಿ ನಂತರ ಲಾಂಗ್ ಗ್ಯಾಪ್ ತಗೊಂಡು ಇದಕ್ಕೆ ಕಮ್ ಬ್ಯಾಕ್ ಮಾಡಿದ್ರ. ಹೇಗನ್ಸಿದೆ? ನಿಮ್ಮ ಪಾತ್ರ ಹೇಗಿರುತ್ತೆ? ನಾವು ನಿಮ್ಮ ಫ್ಯಾನ್ಸ್ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಗಾಯತ್ರಿ ತುಂಬಾ ಅಂದ್ರೆ ಸೈಲೆಂಟ್ ಆಗಿರುವಂತಹ ಪಾತ್ರ. 10 ಮಾತಾಡ್ಸಿದ್ರೆ 1 ರಿಯಾಕ್ಷನ್ ಕೊಡುವಂತ ಪಾತ್ರ. ಓಕೆ. ಅಂಡ್ ಆ 10 ಮಾತಿಗೆ ಆ 1 ರಿಯಾಕ್ಷನ್ ತೂಕ ಹೆಚ್ಚು ಮಾಡುತ್ತೆ. ಸೊ ಆ ಥರದ್ದು ಪಾತ್ರ ಇದು. ಆಮೇಲೆ ಅವಳದಂತಹ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಅವಳದ್ದೇ ಆದಂತಹ ಆಸೆ ಕನಸುಗಳೆಲ್ಲ ಇರುತ್ತೆ. ಸೊ ಅದ್ರ ಜೊತೆಗೆ ಫ್ರೆಂಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಅವಳೊಬ್ಳು ಇದ್ಬಿಟ್ರೆ ಪ್ರಪಂಚನೇ ಗೆದ್ದಂಗೆ ಅನ್ನುವಂಥ ಮೈಂಡ್ ಸೆಟ್ ಇರುವಂತಹ ಪಾತ್ರ. ಸೊ ಗಾಯತ್ರಿ ಆದ್ರೆ ನನ್ನ ಫ್ರೆಂಡ್ ನನ್ನ ಪಾರ್ವತಿ ಕರೆಯೋದು ಸೂಜಿ ಅಂತ. ಹೌದು, ನಾವು ನೋಡ್ಬೋದು ನಮ್ಮ ಸೀರಿಯಲ್ಗಳಲ್ಲಿ ಎಲ್ಲಾ ಚಾನೆಲ್ಗಳಲ್ಲಿ ಇದು ಅದು ಅಂತಲ್ಲ, ಈ ಗೆಳತನದ ಬಗ್ಗೆ ಬಂದಿರುವಂತದ್ದು ಸೀರಿಯಲ್ ಬಾರಿ ಕಡಿಮೆ, ತುಂಬಾ ರೇರ್. ಅದರಲ್ಲೂ ಹುಡುಗಿಯರು ಗೆಳತನದ ಬಗ್ಗೆ ತುಂಬಾ ಕಡಿಮೆ. ಸೊ ತುಂಬಾ ಯುನಿಕ್ ಅನ್ಸುತ್ತೆ. ಸೊ ನಿಮ್ಮ ಫ್ಯಾನ್ಸ್ ಈ ಸೀರಿಯಲ್ ಮೂಲಕ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು? ಹೇಗೆ ಅವರನ್ನ ಖುಷಿ ಪಡಿಸ್ತೀರ? ಒಂದು ಅದ್ಭುತವಾದ ಕ್ಯಾರೆಕ್ಟರ್ನ ನೋಡ್ಬೋದು ನೀವು. ಗಾಯತ್ರಿ ಅನ್ನೋದು ನಿಮ್ಮ ಮಧ್ಯನೇ ಇರ್ತಾರೆ. ಗಾಯತ್ರಿ ಅವರು ತುಂಬಾ ಜನ ಗಾಯತ್ರಿಗಳು ಇರ್ತಾರೆ. ಸೊ ಒಂದು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ವೆರಿ ನ್ಯಾಚುರಲ್ ಪಾತ್ರ. ಮೊದಲನೇದು ಅದು. ಎರಡನೇದು ಒಂದು ಪ್ಯೂರ್ ಫ್ರೆಂಡ್ಶಿಪ್. ಒಂದಿಬ್ರು ಯಾರೋ ಹೇಳೋದನ್ನ ನಾವೇ ಕೇಳಿರ್ತೀವಿ, 2 ಜಡೆ ಸೇರಿದ್ರೆ ಅಲ್ಲಿ ಜಗಳ ಆಗುತ್ತೆ, ಗೆಳೆತನ ಆಗಲ್ಲ, ಜಗಳನೇ ಜಾಸ್ತಿ ಅಂತ. ಇಲ್ಲ, ಹಾಗೆಲ್ಲ ಏನಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಹೇಗಿರುತ್ತೆ, ಇಬ್ರು ಹೆಣ್ಮಕ್ಳು ಫ್ರೆಂಡ್ ಆಗಿದ್ದಾಗ, ಕ್ಲೋಸ್ ಫ್ರೆಂಡ್ ಆಗಿದ್ದಾಗ ಹೇಗಿರುತ್ತೆ ಅನ್ನೋದನ್ನ ಡೆಫಿನೆಟ್ಲಿ ಇದರಲ್ಲಿ ನೋಡ್ತೀವಿ. ಹೌದು. ನಿಮ್ಮ ಪ್ರಕಾರ ಸ್ನೇಹ ಅನ್ನೋದಾದ್ರೆ ಒಂದ್ ಲೈನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ನಂಬಿಕೆ. ಹೌದು, ಯಾವುದೇ ಸಂಬಂಧಗಳಿದ್ರೆ ಶ್ರೇಷ್ಠ ಸಂಬಂಧ ಅಂತ ಹೇಳ್ತೀವಿ ನಾವು, ಗೆಳತನ. ಹೌದು. ಇದರಲ್ಲಿ ನಿಮ್ಮ ಗೆಳತಿಯಾಗಿ ವೈಷ್ಣವಿ ಗೌಡ ಅವರು ನಿಮ್ ಜೊತೆ ಪಾತ್ರ ಮಾಡ್ತಾ ಇದ್ದಾರೆ. ಒಂದು ನಮ್ಗೆ ಹೊಸ ಕಾಂಬಿನೇಷನ್ ನೋಡೋರ್ಗೆ. ಸೊ ಹೇಗೆ ಅನ್ಸುತ್ತೆ ಮ್ಯಾಮ್ ನಿಮ್ಗೆ? ಇಟ್ ಇಸ್ ವೆರಿ ಗುಡ್. ಅವ್ರ ಜೊತೆ ಕ್ವಾರ್ಟರ್ಸ್ ಆಗಿರೋ ತುಂಬಾ ಆರಾಮ್ ಕೆಲಸ ಮಾಡ್ತೀವಿ ನಾವಿಬ್ರು. ಲೈಕ್ ವರ್ಕಹಾಲಿಕ್. ವರ್ಕ್ ಅಂತಂದ್ಮೇಲೆ ವರ್ಕ್, ಸೀನ್ ಪೇಪರ್ಸ್ ನೋಡೋದಿರ್ಬೋದು, ಅದೆಲ್ಲ ಹೋಗಿ ಸೆಟ್ ಹೋದ ತಕ್ಷಣದಿಂದ ವೆರಿ ನೆಕ್ಸ್ಟ್ ಸೆಕೆಂಡ್ ಇಂದ ರೆಡಿ ಆಗೋದ್ರಿಂದ ಹಿಡಿದು ಎಲ್ಲವೂ ಪ್ರತಿಯೊಂದು ಕೂಡ ಪ್ರೊಫೆಷನಲ್. ಅದೇ ಮ್ಯಾಮ್, ಅದೇ ಈ ಸೀರಿಯಲ್ನಲ್ಲಿ ಒಬ್ಬ ಇಲ್ಲಿ ಹೇಗಿರುತ್ತೆ ಕೆಲವೊಂದು ಸೀರಿಯಲ್ ಅಂದ್ರೆ ಒಂದು ಹುಡುಗ ಅಂದ್ಮೇಲೆ ಇನ್ನೊಂದು ಹುಡುಗಿ ಇರ್ಬೇಕು. ಅದು ಇಲ್ಲಿ ಇಬ್ರು ಹೀರೋಯಿನ್ಸ್ ನಾವು ನೋಡೋಕೆ ಇಷ್ಟಪಡ್ತೇವೆ. ಸೊ ಹೇಗೆ ಅನಿಸ್ತಿದೆ ನಿಮಗೆ? ಈ ಸೀರಿಯಲ್ ಬಗ್ಗೆ ನಿಮಗೆ ಎಷ್ಟು ಖುಷಿ ಇದೆ? ನಾನು ತುಂಬಾ ಪ್ರೌಡ್ ಫೀಲ್ ಮಾಡ್ತೇನೆ ಈ ಕ್ಯಾರೆಕ್ಟರ್ ಮಾಡ್ತಿರೋದು, ಈ ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿರೋದಕ್ಕೋಸ್ಕರ. ಬಿಕಾಸ್ ನಾಟ್ ಎ ರೆಗ್ಯುಲರ್ ಸೀರಿಯಲ್ ಅಥವಾ ನಾಟ್ ಎ ರೆಗ್ಯುಲರ್ ಸ್ಟೋರಿ. ಒಂದು ಡಿಫ್ರೆಂಟ್ ಇದೆ ಇದು. ಮತ್ತೆ ಇದರಲ್ಲಿ ಅದು ಯಾವುದೋ ಒಂದು ಅಂದ್ರೆ ಏನೋ ಒಂದು ಮಾಡ್ಬಿಡ್ತೀವಿ, ಆ ಥರ ಮಾಡ್ಬಿಡೋಣ ಇದನ್ನು ತುಂಬಾ ಸೋಬರ್ ಇದೆ. ಒಂದು ರಿಲೇಶನ್ಶಿಪ್ ಅದರದ್ದೇ ಆದಂತಹ ವ್ಯಾಲ್ಯೂ ಇರುತ್ತೆ ಅನ್ನೋದನ್ನ ತೋರಿಸ್ಕೊಟ್ಟಿರೋದಿದೆ. ಸೊ ಹಾಗಾಗಿ ದಿಸ್ ಸ್ಟ್ಯಾಂಡ್ಸ್ ಅಂದ್ರೆ ಔಟ್ ಎಲ್ಲದಕ್ಕಿಂತ ಆಚೆನೆ ಕೂಡ. ಹೌದು. ನೀವೀಗ ನಿಮ್ಮ ಜರ್ನಿಗೆ ನಾವು ಬರೋದಾದ್ರೆ ರಾಧಾ ಕಲ್ಯಾಣ ಆದ ನಂತರ ಭೂಮಿಗೆ ಬಂದ ಭಗವಂತ ಆ ಸೀರಿಯಲ್ಗಳಲ್ಲೂ ಮಾಡಿದ್ದೀರಾ. ಆ ಎಲ್ಲ ಸೀರಿಯಲ್ಗಳು ನಿಮ್ಗೊಂದು ಏನ್ ಟರ್ನಿಂಗ್ ಪಾಯಿಂಟ್ ಹೇಗೆ ಕೊಡ್ತು ಆ ಥರ? ಮೊದಲನೇದು ನಾನು ಆಕ್ಟಿಂಗ್ ಕಲಿತೆ. ಮೊದಲನೇದು ರಾಧಾ ಕಲ್ಯಾಣ ಅಂತ ಬಂದಾಗ ನಂಗೆ ಎಂತ ಗೊತ್ತಿರ್ಲಿಲ್ಲ. ಚಿಕ್ಕ ಹುಡುಗಿ ನಾನು ಆಕ್ಚುಲಿ. ಅಂಡ್ ಅದು ಹೀಗೆ ಆಕ್ಟ್ ಮಾಡ್ಬೇಕು, ಕ್ಯಾಮ್ರಾ ಹೇಗೆ ಫೇಸ್ ಮಾಡ್ಬೇಕು ಅನ್ನೋದಕ್ಕೆ ಅದೆಲ್ಲ ನನ್ಗೆ ಗೊತ್ತಿರ್ಲಿಲ್ಲ. ಅದು ಕಲ್ಸ್ಕೊಟ್ಟಿದ್ದು ರಾಧಾ ಕಲ್ಯಾಣ. ಒಂದು ಒಳ್ಳೆ ಬುನಾದಿ ಅದು. ಅದ್ರ ನೆಕ್ಸ್ಟ್ ಬಂದಿತ್ತು ಭೂಮಿಗೆ ಬಂದ ಭಗವಂತ. ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳು, ಇವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದ್ದೇವೆ. ಅದು ನನಗೆ ಅದು ಎಕ್ಸ್ಟ್ರಾ ನನಗೆ ಬೂಸ್ಟ್ ಕೊಡ್ತು. ಆಕ್ಟಿಂಗ್ ಕಲಿಕೆಯ ಜಾಗ ಅದು ತುಂಬಾ ಅದು ಬೇರೆ ತರನೇ ಇತ್ತು. ಸೊ ಹಾಗಾಗಿ ಅದು 2 ಸೀರಿಯಲ್ ಏನ್ ಮಾಡಿದೀನಿ ಅದ್ರ ಔಟ್ಪುಟ್ ಇಲ್ಲಿ ತುಂಬಾ ನನಗೆ ಹೆಲ್ಪ್ ಆಗ್ತದೆ. ಓಕೆ. ಅದೇ ಅದರ ನಂತರ ನೀವು ಮತ್ತೆ ನಮಗೆ ಕಾಣಿಸ್ಕೊಳ್ಳೋಕೆ ಸಿಕ್ಕಿರ್ಲಿಲ್ಲ. ಯಾಕೆ ಆ ಲಾಂಗ್ ಗ್ಯಾಪ್? ಟ್ರಾವೆಲಿಂಗ್ ಸಿಕ್ಕಾಪಟ್ಟೆ ಊರು ಸುತ್ತಾನೆ. ಅಂಡ್ ನಂಗೆ 100 ಜ್ಯೋತಿರ್ಲಿಂಗಗಳನ್ನ ಕಂಪ್ಲೀಟ್ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟು ನಾವು ಅದ್ರ ಬಗ್ಗೆನೂ ದೊಡ್ಡ ಸುದ್ದಿ ಆಗ್ಬಿಟ್ಟಿತ್ತು. ಏನ್ ಏಕಾಂಗಿಯಾಗಿ ಹೋಗ್ಬಿಟ್ಟಿದಾರಲ್ಲ ಅಂತ. ಹಂಗೆ ಅಂದ್ರೆ ಹೊರಡ್ಬೇಕು ಅನ್ಸ್ತಾ, ಈಗ ನಾಳೆ ಒಂದ್ 4 ದಿನ ಬ್ರೇಕ್ ಇದೆ ಅಂತ ಅನಿಸ್ತು ಅಂದ್ರೆ ಎದ್ದು ಹೊರಡ್ತಿರ್ತೀವಿ. ಎಲ್ಲಾದ್ರೂ ಹೋಗ್ಬೇಕು ಅನ್ಸ್ತು ಬುಕ್ ಮಾಡ್ಕೊಂಡು ಹೊರಡು ಅಷ್ಟೇ. ಓಕೆ. ಹಿಂಗೆ ಇದ್ದಿದ್ದು ಕೂಡ. ಓಕೆ. ನೀವು ಮೊದ್ಲಿಂದನೂ ಹಾಗೆ ಅನ್ನೋ ತರ?
ಮೊದಲಿಂದಾನು ಸ್ವಲ್ಪ ದೇವ್ರ ಭಕ್ತಿ ಜಾಸ್ತಿನೇ, ಈಗ ಅದನ್ನು ಜಾಸ್ತಿ ಅಷ್ಟೇ. ಓಕೆ, ಅದೇ ನೀವು ಈಗ ನಾಸ್ತಿಕರಿಗೆ ಏನ್ ಹೇಳ್ತೀರಾ ಅಂತ? ಇಲ್ಲ, ಅದು ಅವ್ರವ್ರ ಒಪಿನಿಯನ್. ನನ್ಗೆ ಅದನ್ನ ಮೊದಲನೇದು ನಂಗೆ ತಿದ್ದೋಕ್ ಇಷ್ಟ ಇಲ್ಲ, ಅಥವಾ ತಿದ್ದೋಕ್ ನನಗೆ ರೈಟ್ಸ್ ಇಲ್ಲ. ಎರಡನೇದು, ನಾಸ್ತಿಕತೆ ಅನ್ನೋದಕ್ಕೆ ಅದನ್ನೇ ನೀವು ಅದನ್ನ ನಂಬ್ಕೊಂಡಿದ್ದೀರಾ ಅಂತಂದ್ರೆ ಪ್ಲೀಸ್ ಕ್ಯಾರಿ ಆನ್, ಇಟ್ಸ್ ಓಕೆ. ಐ ಡೋಂಟ್ ವಾಂಟ್ ಟು ಚೇಂಜ್ ಇಟ್, ಬಟ್ ಡೋಂಟ್ ಪುಟ್ ಯುವರ್ ಥಾಟ್ಸ್ ಆನ್ ಇಟ್ ಇಷ್ಟ. ನನ್ನ ಥಾಟ್ ನನಗೆ, ನಿಮ್ಮ ಥಾಟ್ ಹೌದು. ಈಗ ನಿಮಗೆ ಕಮೆಂಟ್ಸ್ಗಳು ಬಂದಿರುತ್ತೆ, ಆ ಒಂದು ಇದಾದ್ಮೇಲೆ ಬ್ಯಾಡ್ ಕಮೆಂಟ್ಸ್ ಬಂದಿರುತ್ತೆ, ಪಾಸಿಟಿವ್ ಬಂದಿದೆ. ನೀವು ಅದನ್ನೆಲ್ಲ ಯಾವ ರೀತಿ ತಗೊಳ್ತೀರಾ? ನಿಮ್ಮ ಮೆಸೇಜ್ ಏನು ಈಗ ಮುಂದೆ ಬರುವಂತಹ ಆರ್ಟಿಸ್ಟಿಗೆ ನನ್ನ ಮೆಸೇಜ್ ಅಂದರೆ ಇಷ್ಟೇ ಹೇಳೋದು, ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಲಿ, ನೀವೇನು ಮಾಡ್ತೀರಾ ಅದ್ರ ಬಗ್ಗೆ ನಂಬಿಕೆ ಇರಲಿ, ಕಾನ್ಫಿಡೆನ್ಸ್ ಇರಲಿ. ಜಸ್ಟ್ ಗೋ ಫಾರ್ವರ್ಡ್. ಹಿಂದೆ ಏನಾಯ್ತು, ಹಿಂದಿದೇನು ಫಾಸ್ಟ್ ಬೇಡ. ಮುಂದೆ ಏನು ಮಾಡ್ತೀವಿ, ಇವತ್ತೇನು ಮಾಡ್ತೀವಿ ಅಷ್ಟಕ್ಕೆ ಏನು ಮಾಡಿದ್ರೆ ಮುಖ್ಯ. ಹೌದು. ನಿಮಗೆ ನೆಗೆಟಿವ್ ಮಾಡಿದಂತಹ ಕಮೆಂಟ್ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಂಗೆ ಎಂತ ಇಲ್ಲ ಹೇಳೋದು, ನಿಜ ಹೇಳ್ಬೇಕಂತ. ನಾನು ಅದನ್ನೇ ಯೋಚನೆ ಮಾಡ್ತಿರ್ತೀನಿ, ಅವ್ರು ವರ್ಷ ಟೈಮ್ ತಗೊಂಡು ಅಷ್ಟೆಲ್ಲ ಮಾಡ್ತಿರ್ತಾರೆ. ಇರ್ಲಿ ಬಿಡಿ, ಎಂತ ಮಾಡಕ್ಕಾಗತ್ತೆ. ನಾನು ಮಾಡಬೇಡಿ ನಾಳೆಯಿಂದ ಅಂತಂದ್ರೆ ಅವ್ರು ಕೇಳಲ್ಲ. ಸೊ ಇಟ್ಸ್ ಓಕೆ, ಕಂಟಿನ್ಯೂ. ಅಂದ್ರೆ ನಾನೇನು ಹೇಳಕ್ಕೂ ಆಗಲ್ಲ, ಮಾಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ ಮಾಡಬೇಡಿ ಅಂತ. ಬಟ್ ಇಲ್ಲ, ನಾನು ಮಾಡ್ತೀನಿ ಅನ್ನೋದಿದ್ರೆ ಹೌದು. ಅದೇ ಎಲ್ಲರಿಗೂ ಶಾಕ್ ನಾರ್ಮಲ್ ಅದು. ಬಟ್ ನೀವು ಅದೇ ಜ್ಯೋತಿರ್ಲಿಂಗಕ್ಕೆಲ್ಲ ಸಿಂಗಲ್ ಆಗಿ ಏಕಾಂಗಿಗೆ ಅಷ್ಟು ದೂರ ಕೇದಾರ್ನಾಥ ಅಲ್ಲಿ ತನಕೆಲ್ಲ ಹೋಗಿದ್ದು ಎಲ್ಲರಿಗೂ ಕ್ವಶನಬಲ್ ಆಗಿತ್ತು. ಸೊ ಅವಾಗ ನಿಮಗೆ ಬಂದಿರುತ್ತೆ ಆಲ್ಮೋಸ್ಟ್ ಯಾಕೆ ಏನಾಯ್ತು ಆ ತರದೇ ಹೇಗಿತ್ತು ಅಂತ? ಏನಿಲ್ಲ, ಯಾಕೆ ಏನಾಯ್ತು ಅನ್ನೋದಕ್ಕಿಂತ ಅವ್ರ ಕಾಲಿಂಗ್ ಬಂತಷ್ಟೇ. ಅದು ಶಿವನ್ ಕಾಲಿಂಗ್ ಬಂತು, ಬಾ ಇಲ್ಲಿಗೆ ನೋಡು ನನ್ನನ್ನ ಅಂತ ಅಷ್ಟೇ ನಂಬೋದು ನಾನು. ಸೊ ಅದ್ ಬಿಟ್ರೆ ನಾನು ಒಬ್ಳೆ ಹೋಗ್ತಿದ್ನೋ ಅಥವಾ ಬಹುಶಃ ನಾನು ಜನ ಸಿಕ್ಕಿದ್ರೆ ಆ ಸಿಚುವೇಶನ್ ಅವ್ರ ಜೊತೆ ಹೋಗ್ತಿದ್ದೆ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಯಾರು ಸಿಗ್ಲಿಲ್ಲ, ನಾನು ಒಬ್ಳೆ ಹತ್ತಿ ಉಳ್ತಾ ಅಷ್ಟೇ. ಓಕೆ, ವೆರಿ ನೈಸ್. ಅದೇ ದೇವರ ಭಕ್ತಿಯಲ್ಲಿ ಆಕ್ಚುಲಿ ನಾವು ನೋಡೋದಾದ್ರೆ ನೀವು ಜಾಸ್ತಿ ಅಂತಾನೆ ನಾವು ಕೇಳ್ಪಟ್ಟಿರುವಂತದ್ದು ಆಧ್ಯಾತ್ಮಿಕ ವಿಷಯದಲ್ಲಿ. ಸೊ ಅದನ್ನ ನಂತರ ನೀವು ಬಿಗ್ ಬಾಸ್ಗೆ ಕೂಡ ಹೋಗಿ ಬಂದಿದ್ರಿ. ಅದು ನಿಮ್ಮ ಹೌದು, ತುಂಬಾ ಟೈಮ್ ಆಯ್ತು ಬಿಡಿ, ಡಬಲ್ ಆಯ್ತು ಈಗ. ಸೊ ಆಗ ಹೋಗಿ ಬಂದಾಗ ಅದು ನಿಮ್ಮ ಜೀವನದ ಮೇಲೆ ಒಂದು ಲೈಫ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಮಾಡ್ಕೊಂಡು? ನಾನು ಮುಂಚೆ ಇದ್ದ ಹಾಗೆ ಇರ್ಲಿಲ್ಲ, ಆಚೆ ಬರೋದಕ್ಕೆ ಮುಂಚೆ ತುಂಬಾ ಆಕ್ಚುಲಿ ಅಲ್ಲಿ ಒಳಗಡೆ ಹೋಗೋಕ್ಕಿಂತ ಮುಂಚೆ ನಾನು ತುಂಬಾ ಸೋಷಿಯಲೈಸ್ ಮಾಡ್ತಿರ್ಲಿಲ್ಲ. ಮೂರು ಇಂಟ್ರೋವರ್ಟ್ ಆಗಿದ್ದೆ ಅಂಡ್ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಆಮೇಲೆ ಅಲ್ಲೂ ಕೂಡ ಇಂಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ತೀರಾ ಒಂಥರ ಇನ್ಸೆಕ್ಯೂರ್ ಫೀಲ್ ಮಾಡ್ತಿದ್ದೆ ನಾನು ಒಳಗಡೆ ಹೋದಾಗ. ಭಯ ಆಗ್ತಿತ್ತು ನನಗೆ, ಟು ಬಿ ಫ್ರಾಂಕ್. ಬಟ್ ಆಚೆ ಬಂದ ಮೇಲೆ ಅದು ಬದಲಾಗಿದೆ, ನನ್ನ ಮೈಂಡ್ ಸೆಟ್ ನ ಬದಲು ಮಾಡಿದೆ. ಧೈರ್ಯದಿಂದ ಏನೇನು ಫೇಸ್ ಮಾಡಬೇಕು ಅನ್ನೋದನ್ನ ಅದನ್ನ ನಾನು ಕಲ್ತಿದ್ದೀನಿ. ಈಗ ನೋಡಿ, ನೀವೇ ಹೇಳ್ದಂಗೆ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ, ಈಗ ಸೀರಿಯಲ್ಗಳು ಮಾಡ್ತೀರಾ, ಸಿನಿಮಾ ಕೂಡ ಮಾಡ್ತಾ ಇದ್ದೀರಾ. ಸೊ ಈಗ ಸಿನಿಮಾದಲ್ಲಿ ನಾವು ಕೆಂಗ್ ಗುಲಾಬಿ ಆ ತರದೆಲ್ಲ ನೋಡುವಂಥದ್ದು, ಈಗ ಕೂಡ ಒಂದು ಯಾವ್ದೋ ಒಂದು ಹೊಸ ಪ್ರಾಜೆಕ್ಟ್ ಮಾಡ್ತಾ ಇದ್ದೀರ ಅಂತ ಕೇಳ್ಪಟ್ಟೆ. ಹೌದು, ರಾಜನಿವಾಸದಲ್ಲಿ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಹೇಗನ್ಸುತ್ತೆ ಸೀರಿಯಲ್ಗೂ ನಿಮ್ಮ ಸಿನಿಮಾ ಜರ್ನಿಗೂ ಏನು ಡಿಫ್ರೆನ್ಸ್ ಅನ್ಸುತ್ತೆ? ತುಂಬ ಡಿಫ್ರೆನ್ಸ್. ಟು ಬಿ ಫ್ರ್ಯಾಂಕ್, ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಆ್ಯಕ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್. ನಾನು ಸಿನಿಮಾದಲ್ಲಿ ಮಾಡೋದು ಅಷ್ಟೇ, ಸೀರಿಯಲಲ್ಲಿ ಮಾಡೋದು ಅಷ್ಟೇ. ನಾನು ಒಳ್ಳೆ ಆರ್ಟಿಸ್ಟ್ ಅಂತ ಅನ್ಸ್ಕೊಳ್ಳೋದಕ್ಕೆ ಏನು ಮಾಡ್ಬೇಕು ಅಷ್ಟು ಮಾತ್ರ ಮಾಡಬೇಕು. ಸೊ ಐ ಆಮ್ ಡೂಯಿಂಗ್ ದ್ಯಾಟ್. ನನ್ನ ಮೂವಿ ಅಥವಾ ಸೀರಿಯಲ್ ಅನ್ನೋ ಡಿಫ್ರೆನ್ಸ್ ನನಗೆ ಇಲ್ಲ. ಆಕ್ಟಿಂಗ್ ಇಸ್ ಆಕ್ಟಿಂಗ್, ಕ್ಯಾರೆಕ್ಟರ್ ಇಸ್ ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಮಾಡ್ತೀನಿ ಅಂದ್ರೆ ಸಿನಿಮಾದಲ್ಲೂ ಒಳ್ಳೆದೇ ಮಾಡ್ಬೇಕು, ಸೀರಿಯಲಲ್ಲೂ ಮಾಡ್ಬೇಕು. ನಿಮಗೆ ಯಾವ ರೀತಿಯ ಒಂದು ಪಾತ್ರ ತುಂಬಾ ಇಷ್ಟ ಆಗುತ್ತೆ, ಈ ಪಾತ್ರ ನನ್ನ ಜೀವನದಲ್ಲಿ ಒಮ್ಮೆ ಆದ್ರೂ ಮಾಡ್ಲೇಬೇಕು ಅನ್ನೋದಾದ್ರೆ? ನಾನು ಆಲ್ರೆಡಿ ಮಾಡ್ಬಿಟ್ಟಿದ್ದೀನಿ, ನಂಗೆ ಆ ತರ ಕನ್ಸಿದೆ ಅಂತ ಹೇಳಿದೆ. ಮುಂಚೆ ಎಲ್ಲ ಹೇಳ್ಕೊಳ್ತಿದ್ದೆ. ಕೆಂಗ್ ಗುಲಾಬಿ ಅಂತ ಏನು ಸಿನಿಮಾ ಇದೆ, ನಾವೆಲ್ ಬೇಸ್ಡ್ ಅದು. ಅದ್ರಲ್ಲಿ 5 ಶೇಡ್ ಇದೆ. ಹೌದು, ಇರ್ಬೋದು ಅಥವಾ ಒಂದು ಒಳ್ಳೆ ಮದ್ದಾಗಿರೋ ಗೃಹಿಣಿ ಇರ್ಬೋದು, ಲಾಸ್ಟ್ ಹುಚ್ಚಿ ಆಗ್ತಾಳೆ. ಹುಚ್ಚಿಯ ಅನ್ನೋದೇನಿದೆ ಅದು ನಂಗೆ ತುಂಬಾ ಕನ್ಸಿತ್ತು. ಸೀರಿಯಸ್ಲಿ ಹೇಗಿರುತ್ತೆ ಅಂತ ನೋಡ್ಬೇಕು ಅಂತ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಅದು ಅಮೇಸಿಂಗ್. ಅಂದ್ರೆ ಒಂಥರ, ಅಂದ್ರೆ ಅವ್ರು ಏನ್ ಡಿಮಾಂಡ್ ಮಾಡ್ತಿದ್ದಾರೆ ಡೈರೆಕ್ಟರ್ ಅನ್ನೋದು ಗೊತ್ತಾಗಕ್ಕೆ ನಮ್ಗೆ ಸ್ವಲ್ಪ ಬೇಕಾಯ್ತು. ಇಷ್ಟೆಲ್ಲ ಎಕ್ಸ್ಟ್ರಾ ಅನ್ಸ್ಬಿಡ್ತು ನನಗೆ ಅದು ಮಾಡುವಾಗ. ಇಷ್ಟು ಎಫರ್ಟ್ಸ್ ಹಾಕ್ಬೇಕಾಯ್ತು, ಅದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಿತ್ತು. ಓಕೆ, ಅದೇ ಈ ರೀತಿ ಒಂದು ಪ್ರಾಜೆಕ್ಟ್ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಈ ಬಿಸಿ ಶೆಡ್ಯೂಲ್ಗಳಲ್ಲಿ ನಿಮಗೆ ನೀವು ಹೆಂಗ್ ಟೈಮ್ ಕೊಟ್ಕೊಳ್ತೀರಾ? ಈಗ ಆಧ್ಯಾತ್ಮಿಕ ಅಂತ ಹೇಳಿದ್ಮೇಲೆ ಅದಕ್ಕೂ ಟೈಮ್ ಕೊಡ್ಬೇಕು, ಹೇಗೆ ಕೊಟ್ಕೊಳ್ತೀರಾ? ನಾನು ಅರ್ಲಿ ಮಾರ್ನಿಂಗ್, ನಂಗೆ ಎಲ್ಲೂ ಹೋಗ್ಲಿಕ್ಕೆ ಆಗ್ಲಿಲ್ವಾ, ಅರ್ಲಿ ಮಾರ್ನಿಂಗ್ 5:30-6 ಅಟ್ಲೀಸ್ಟ್ ದೇವಸ್ಥಾನಕ್ಕೆ ಹೋಗಿ ಬರೋಕ್ಕೆ ಟ್ರೈ ಮಾಡ್ತೀನಿ. ಹೋಗಿ ಬಂದು ನೆಕ್ಸ್ಟ್ ಶೂಟಿಂಗ್ ಹೋಗ್ತೀನಿ. ಓಕೆ, ಹಂಗಾದ್ರೂ ಮಾಡ್ತೀನಿ. ಆಮೇಲೆ ಮನೆಯಿಂದ ನಾನು ದೇವ್ರ ಮನೆಗೆ ಆದ್ರೆ ಹೇಗೋ ನನಗೋಸ್ಕರ ನನಗೇನ್ ಟೈಮ್ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಹೆಂಗೋ ಕಷ್ಟ ಮಾಡ್ಕೊಂಡು. ಓಕೆ, ವೆರಿ ನೈಸ್ ಮ್ಯಾಮ್. ಆಕ್ಚುಲಿ ಇಷ್ಟು ವರ್ಷ ತುಂಬಾ ತರದ ಪಾತ್ರಗಳನ್ನ ಮಾಡ್ತಾ ಬಂದ್ರೆ ನಿಮಗೆ ತುಂಬಾ ಇಷ್ಟವಾದ ನಿಮ್ಮ ಪಾತ್ರ ಯಾವುದು? ಎಲ್ಲವೂ
ಐ ಡೋಂಟ್ ವಾಂಟ್ ನಾ ಜಡ್ಜ್ ಮಾಡಲ್ಲ. ನಾ ಮಾಡಿರೋ ಎಲ್ಲ ಪಾತ್ರಗಳು ಚಂದ ಇತ್ತು, ಎಲ್ಲ ಪಾತ್ರ ಚೆನ್ನಾಗಿತ್ತು. ಹೌದು. ಈಗ ನಮ್ದೊಂದು ಬೈಕೊಳ್ಬೇಡಿ, ನಮಗೊಂದು ಕ್ಯೂರಿಯಸ್ ಕ್ವಶನ್ ಏನಂದ್ರೆ ನಿಮ್ ಮದುವೆ ಮೈಕ್ ಹಿಡಿದವ್ರು ಎಲ್ರು ಕೇಳೋ ಕಾಮನ್ ಕ್ವೆಶನ್. ಮನೆಯವರು ನೆಂಟರು ಆಬ್ವಿಯಸ್ಲಿ ಎಲ್ರದ್ದು ಕ್ವೆಶನ್. ಯಾವ್ದಾದ್ರು ಗುಡ್ ನ್ಯೂಸ್ ಅಂದ್ರೆ ಕೊಡ್ತೀರಾ? ಅಮ್ಮ ನೋಡ್ತಿದ್ದಾರೆ. ಓಕೆ ಅಂದ್ರೆ ನನಗೆ ಯಾವುದೇ ತರ ಅಂದ್ರೆ ಪುರ್ಸೊತ್ತು ಇಲ್ಲ, ನನ್ ಟೈಮು ಇಲ್ಲ, Okay. ಅಥವಾ ನಂಗೆ ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡುವಷ್ಟು ಮೈಂಡ್ ಕೂಡ ಇಲ್ಲ ಇವಾಗ. Okay. ಶೆಡ್ಯೂಲ್ ಆಗಿರ್ಬೋದು ಆತರ ಇಲ್ಲ ನಾನು. ಓಕೆ ಸೊ ಹಂಗಾಗಿ ಅಮ್ಮ ನೋಡ್ತಿದ್ದಾರೆ. ಎಲ್ಲ ಓಕೆ ಆಯ್ತು ಅಂತಂದ್ರೆ ಎನಿ ಟೈಮ್. ಓಕೆ, ಆದಷ್ಟು ಬೇಗ ಆಗ್ಲಿ, ಆದಷ್ಟು ಬೇಗ ಒಳ್ಳೆ ಹುಡುಗ ಸಿಗ್ಲಿ. ಓಕೆನಾ? ನಿಮ್ಮ ಹಾಗೆ ಗೆಳತಿ ಗಾಯತ್ರಿ ಸೀರಿಯಲ್ಗೂ ನಮ್ಮ ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.